ಹಲೋ ಗೈಸ್, ನಾನು ಮನೇಲಿದ್ದೀನಿ. ಇವತ್ತು ಮಂಡೇ ಮಾರ್ನಿಂಗ್ 4:15 ಆಗಿದೆ. 4:15 ಆಗ್ತಾ ಬಂತು. ನಾನಿವಾಗ ಮನೆಯಿಂದ ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ಇವತ್ತು ಬಸ್ ಹತ್ಕೊಂಡು ಹೋಗಬೇಕು. ಇಲ್ಲಿ ಗಾಡಿ ಇಲ್ಲ ಇವತ್ತು. ಅಲ್ಲಿ ಪಂಜ ತನಕ ನಡ್ಕೊಂಡು ಹೋಗಿ ಆಮೇಲೆ ಬಸ್ ಹತ್ತಿ ಹೋಗ್ತೀನಿ. ಓಕೆ, ಇವಾಗ ಹೋಗುವಾಗ ಹೆಂಗೆಲ್ಲ ಇರುತ್ತೆ ಅಂತೆಲ್ಲ ಫುಲ್ಲು ವಿಡಿಯೋ ಮಾಡ್ತೀನಿ. ಓಕೆ ಹಾಗಾದರೆ ನಾನಿವತ್ತು ಅರ್ಲಿ ಮಾರ್ನಿಂಗ್ ರೈಡ್ ಪಂಜ ಟು ಮ್ಯಾಂಗ್ಳೂರ್, ಪಂಜ ಟು ವಲ್ಚಿಲ್, ಅರ್ಲಿ ಮಾರ್ನಿಂಗ್ ರೈಡ್ ಹೋಗುವ. ಬನ್ನಿ ಹೋಗುವ. ಗೈಸ್, ನಾನು ಇಲ್ಲಿಂದ ಮನೆಯಿಂದ ಹೊರಟೆ. ಚಂದ್ರ ಕಾಣ್ತಾ ಇದ್ದೇನೆ ನೋಡಿ. ಇಲ್ಲಿ ರೋಡ್ ಸೈಡಲ್ಲಿ ಹೋಗ್ತಾ ಇದ್ದೀನಿ ನಾನು. 4:20 ಏನೋ ಆಯಿತು ಟೈಮು. ಇಲ್ಲಿ ಫುಲ್ ಮೂನ್ ಆಗಿದ್ದಾನೆ ನೋಡಿ. ಸೈಡ್ ಫುಲ್ಲು ರೆಡ್ ಸರ್ಕಲ್ ಇದೆ. ಮೂನ್ ಸೈಡ್ ಫುಲ್ಲು ರೆಡ್ ಸರ್ಕಲ್ ಇದೆ. ಫುಲ್ ಮೂನ್. ಓಕೆ, ಹೋಗುವ. ಫುಲ್ಲಿ ಡಾರ್ಕ್ ಇದೆ, ಯಾರೂ ಇಲ್ಲ ರೋಡಲ್ಲಿ. ಇವಾಗ 2 ಕಿಲೋಮೀಟ್ರು ನಾನು ನಡ್ಕೊಂಡು ಹೋಗ್ಬೇಕು. ಇಲ್ಲಿ 2 ಕಿಲೋಮೀಟ್ರು ನಡ್ಕೊಂಡು ಹೋಗೋ ಪಂಜ ಬರುತ್ತೆ. ಪಂಜದಿಂದ ಬೆಂಗಳೂರು ಬಸ್ ಒಂದು ಬರುತ್ತೆ 4:45. 4:50 ಆಗುತ್ತೆ. ಆ ಬಸ್ಸನ್ನು ಹತ್ಕೊಂಡು ನಾನು ಪುತ್ತೂರು ಹೋಗಿ ಮತ್ತೆ ಮಂಗಳೂರು ಬರ್ತೀನಿ. ಓಕೆ ನೋಡಿ, ಫುಲ್ಲಿ ಡಾರ್ಕ್ ಇದೆ. ಇವಾಗ ಅಲ್ಲಿ ರೀಚ್ ಆಗುವಾಗ ಮೋಸ್ಟ್ಲಿ ಲೇಟ್ ಆಗ್ಬೋದು ಕಾಣುತ್ತೆ ನನಗೆ. ಅಂದರೆ ಇಲ್ಲಿ ಹೊರಡುವಾಗ ಲೇಟ್ ಆಯಿತು, ಮೋಸ್ಟ್ಲಿ ಲೇಟ್ ಆಗುತ್ತೆ ಕಾಣಿಸುತ್ತೆ. ಪಂಜಕ್ಕೆ ರೀಚ್ ಆಗುವಾಗ ನಡ್ಕೊಂಡು ಹೋಗ್ಲಿಕ್ಕೆ ಒಂದು 20-30 ಮಿನಿಟ್ಸ್ ಆದರೂ ಬೇಕು ಮಿನಿಮಮ್. ಹೋಗೋ. ಎಲ್ಲ ಕಡೆ ಲೈಟ್ ಆಫ್ ಇದೆ. ಅಲ್ಲಿ ನಾಯಿಗಳೆಲ್ಲ ಬೊಗಳ್ತಾ ಇದ್ದಾರೆ. ನನಗೆ ಹೆದರಿಕೆ ಆಗ್ತಿದೆ. ನಾಯಿಗಳನ್ನು ಬಂದರೆ ಕೋಲ್ ಹಿಡ್ಕೊಂಡು ಹೋಗ್ತೀನಿ ನಾನು ಇವಾಗ. ನನ್ನ ಜೊತೆ ಏನೂ ಇಲ್ಲ ಇವಾಗ. ಅಂದರೆ ಇವತ್ತು ನನ್ನ ಜೊತೆ ಏನು ಗಾಡಿ ಇಲ್ಲ, ಸೇಫ್ಟಿ ಏನಿಲ್ಲ, ಆಯುಧ ಕೂಡ ಏನಿಲ್ಲ. ಆಯುಧ ಅಂದರೆ ಪುಳಿತಾಡರ್. ನಾಯಿಗಳಿಗೆ ಪುಳಿತಾಡರಲ್ಲಿ 2 ಬೀಜಬೇಕು. ಆವಾಗ ನಾಯಿಗಳ ಹತ್ರ ಬರಲ್ಲ. ಕೋಲ್ ಇಟ್ಕೊಂಡು ಹೋಗುವ ಹತ್ರ ಬಂದರೆ ಕೋಲಲ್ಲಿ 2 ಬೀಸಿದ್ರೆ ಆಯಿತು. ಬೊಗಳ್ತಾ ಇದ್ದೇವೆ ನಾಯಿ. ಹೋಗುವ. ನಾಯಿಗಳೆಲ್ಲ ಬೊಗಳ್ತಾ ಇದ್ದೇವೆ. ಇದು ಪಳಂಜ ಮಸೀದಿ ಹತ್ರ ಬಂದೆ ನಾನು. ಪಳಂಜ ಮಸೀದಿ. ಹೋಗುವ. ನಾಯಿಗಳು ಬಂದರೆ ಬೀಸ್ತೀನಿ ನಾನು. ನನ್ನ ಜೊತೆ ಕೊಡೆ ಇದೆ. ಕೊಡೆಯಲ್ಲಿ ಅದರ ಮಂಡೆ ಗಡಿತೀನಿ. ಹೋಗುವ ಇವಾಗ. ಓಕೆ ಗೈಸ್, ನಾನಿಲ್ಲಿ ಪೊಳಂಜ ಹತ್ರ ಬಂದೆ ನೋಡಿ. ಪೊಳಂಜ ಪೇಟೆ ಹತ್ರ ಬಂದೆ. ಇನ್ನೂ ಹೋಗ್ಲಿಕ್ಕಿದೆ, ಇನ್ನೂ ತುಂಬ ಹೋಗ್ಲಿಕ್ಕಿದೆ. ಹೋಗುವ. ಈಗ ಇಲ್ಲಿ ಸ್ಟ್ರೀಟ್ ಲೈಟ್ ಇದೆ. ಸ್ಟ್ರೀಟ್ ಲೈಟ್ ನಮ್ಮ ಒಳಚಿಲ್ ಥರ ಬ್ಲಿಂಕ್ ಆಗ್ತಾ ಇಲ್ಲ. ಹಂಗೆ ಸ್ವಲ್ಪ ಧೈರ್ಯದಲ್ಲಿ ಹೋಗ್ತಿದ್ದೀನಿ ನಾನು. ಬ್ಲಿಂಕ್ ಆದರೆ ನಾನು ಇವಾಗ ಓಡಬೇಕಷ್ಟೇ, ಬೇರೆ ಏನೂ ಇಲ್ಲ ನನ್ನ ಜೊತೆ. ಓಕೆ, ಹೋಗುವ. ಗೈಸ್, ನಾನಿಲ್ಲಿ ಪೈಂದೋಡಿ ಹತ್ರ ರೀಚ್ ಆಗಿದೆ. ಯಾರೋ ಹಿಂದೆಯಿಂದ ಫಾಲೋ ಮಾಡಿದಾಗೆ ಆಗ್ತಿದೆ ಗೈಸ್. ನಾನು ಹಿಂದೆ ತಿರುಗಿ ನೋಡ್ತಾ ಇಲ್ಲ. ಅದಕ್ಕೆ ಹಿಂದೇನೇನೋ ಇದು ಸೌಂಡ್ ಕೇಳ್ತಾ ಇದೆ, ನಡ್ಕೊಂಡು ಬರೋ ಸೌಂಡ್ ಕೇಳ್ತಾ ಇದೆ. ನನಗೆ ಹೆದರಿಕೆ ಆಗ್ತಾ ಇದೆ. ಹಾಗೆ ನಾನು ಹಿಂದೆ ತಿರುಗಿ ನೋಡ್ತಾ ಇಲ್ಲ. ಸ್ಟ್ರೈಟ್ ಆ್ಯಂಡ್ ಫಾರ್ವರ್ಡ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ನಾನು ಬೇಕಾದರೆ ನಿಮಗೆ ಜಸ್ಟು ಕ್ಯಾಮರಾದಲ್ಲಿ ಹಿಂದೆ ತಿರುಗಿಸಿ ತೋರಿಸ್ತೀನಿ, ನಾನು ನೋಡಲ್ಲ. ನೋಡಿ ಗೈಸ್, ಅದೇ ನಾವು ವಿಚಿತ್ರವಾಗಿ ಕಾಣ್ತಿದ್ದೆ. ಬನ್ನಿ ಗೈಸ್, ಓಡೋ ಬನ್ನಿ. ನೋಡಿ, ಇಲ್ಲಿ ಪಂಜ ಹೈಸ್ಕೂಲ್ ಹತ್ರ ಬಂದ್ವಿ. ಪಂಜ ಹೈಸ್ಕೂಲ್ ದ್ವಾರ ನೋಡಿ. ಪಂಜ ಹೈಸ್ಕೂಲ್ ದ್ವಾರ. ಓಕೆ ನೋಡಿ, ಸ್ವಲ್ಪ ನಿಮಗೆ ಬೆಳದಿಂಗಳು ಕಾಣ್ತಾ ಇರ್ಬೋದು. ಇಲ್ಲಿ ಸ್ವಲ್ಪ ಈಚೆ
ನಮ್ಮದು ಪಂಜ ಶಾಲೆ ಅದು ಕಳೆದ ಮೇಲೆ ಸ್ವಲ್ಪ ಸ್ಟ್ರೀಟ್ ಲೈಟ್ ಎಲ್ಲ ಇದೆ ರೋಡ್ ಸೈಡ್, ಹೀಗಾಗಿ ಸ್ವಲ್ಪ ಹೆದರಿಕೆ ಇಲ್ಲ. ಹೀಗೆ ಹೋಗ್ತಾ ಇದ್ದೀನಿ ಇವಾಗ. ಬಸ್ ಬರಲಿಕ್ಕೆ ಟೈಮ್ ಆಯಿತು, 4:37 ಆಯಿತು. ಅದು ಬರುತ್ತೆ ಇವಾಗ 4:45 ಬರುತ್ತೆ ಅದು ಬಸ್ ಪಂಜಕ್ಕೆ. ಲೇಟ್ ಆಯಿತು, ಹೋಗುವ. ನೋಡಿ ಚಂದ್ರ ಫುಲ್ಲಿ ಮಿಂಚ್ದಿದ್ದಾನೆ, ನನ್ನನ್ನು ನೋಡ್ತಾ ಇದ್ದೇನೆ. ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ಒಬ್ಬನೇ ಹೋಗ್ತಿದ್ದೀನಿ ನಡ್ಕೊಂಡು. ಓಕೆ ನೋಡಿ, ನೀವು ನೋಡ್ಬೋದು ನನ್ನ ಜೊತೆ ಯಾರು ಕ್ಯಾಮರಾಮ್ಯಾನ್ ಕೂಡ ಇಲ್ಲ ನೋಡಿ. ಫುಲ್ ತೋರಿಸಿ, ಕ್ಯಾಮರಾಮ್ಯಾನ್ ಯಾರಿಲ್ಲ, ನಾನು ಒಬ್ಬನೇ ನಡ್ಕೊಂಡು ಹೋಗ್ತಿದ್ದೀನಿ. ಗೈಸ್, ನಾನು ಇಲ್ಲಿ ಪಂಜ ಜಂಕ್ಷನ್ ಹತ್ರ ರೀಚ್ ಆಗ್ತಾ ಇದ್ದೀನಿ. ಇಲ್ಲಿ ಸ್ಟ್ರೀಟ್ ಲೈಟ್ ಇದೆ, ನನಗೆ ಸ್ವಲ್ಪ ಹೆದರಿಕಿಲ್ಲ. ಅಲ್ಲಿ ಸ್ವಲ್ಪ ಹಿಂದೆಗಡೆ ಫುಲ್ಲಿ ಡಾರ್ಕ್ ಇತ್ತು, ಕಾಡು ಕತ್ತಲೆ ಥರ. ಅಲ್ಲಿ ಗುಹೆ ಒಳಗೆ ಬಂದಾಗೆ ಆಗ್ತಿತ್ತು, ಬರಲಿಕ್ಕೆ ಎದುರಿಗೆ ಆಗ್ತಿತ್ತು. ಅಲ್ಲಿ ಮಾತ್ರ ಫುಲ್ಲಿ ಡಾರ್ಕ್ ಇತ್ತು. ಆ ಕಡೆ ನೀರು ಬೀಳುವ ಶಬ್ದ, ಕೆಲವು ಪ್ರಾಣಿಗಳು ಕೂಗ್ತಾ ಇತ್ತು, ಕೆಲವು ಪ್ರಾಣಿಗಳು ಸದ್ದು ಮಾಡುತ್ತಿತ್ತು. ನನಗೆ ಸ್ವಲ್ಪ ಹೆದರಿಕೆ ಆಯಿತು. ಇವಾಗ ಹೆದರಿಕೆ ಇಲ್ಲ. ಬ್ಯಾಂಕ್ ಹತ್ರ ರೀಚ್ ಆಗ್ತಾ ಇದ್ದೀವಿ. ಓಕೆ ಗಾಯ್ಸ್, ನಾನು ಬ್ಯಾಂಕ್ ಹತ್ರ ರೀಚ್ ಆದೆ ನೋಡಿ. ಪಂಜ ಜಂಕ್ಷನ್ ಇಲ್ಲಿ ಬ್ಯಾಂಕ್ ಇದೆ. ಓಕೆ, ಜಂಕ್ಷನಿಂದ ಆ ಕಡೆ ಪೇಟೆಗೆ ಹೋಗಬೇಕು. ಅಲ್ಲಿ ಬಂದು ಬಸ್ ನಿಲ್ಲುತ್ತೆ. ಓಕೆ, ಹೋಗುವ. ನೋಡಿ, ಇಲ್ಲಿ ಫುಲ್ಲಿ ಸೈಲೆಂಟ್ ಮೋಡಲ್ಲಿದೆ. ನಾವು ಈ ಕಡೆ ಪಂಜ ಪೇಟೆ ಕಡೆ ಹೋಗುವ. ಬನ್ನಿ. ಓಕೆ, ನಾನು ಪಂಜ ಪೇಟೆ ಹತ್ರ ರೀಚ್ ಆಗ್ತಾ ಇದ್ದೀನಿ. ಬಸ್ಸು ಈಗ 4:45 ಆಯಿತು ಟೈಮು. ಬಸ್ ಎಲ್ಲಾದರೂ ಇಲ್ಲೇ ಬಂದರೆ ಇಲ್ಲೇ ಅಡ್ಡಾಕಿ ಹತ್ಕೊಂಡು ಹೋಗೋದು ಸೀದಾ. ನಡ್ಕೊಂಡು 2 ಕಿಲೋಮೀಟ್ರ್ ನಡ್ಕೊಂಡು ಬಂದೆ. ನೋಡು, ಅಲ್ಲಿ ಈಗ ಬಸ್ ಬರುತ್ತಾ ಅಂದ್ರೆ ಮೋಸ್ಟ್ಲಿ ಬಸ್ ಬಂದರೆ ಇಲ್ಲೇ ಹತ್ಕೊಂಡು ಹೋಗೋದು ಸೀದಾ. ಅಲ್ಲಿಗೆ ಹೋಗಬೇಕು, ಆ ಎಂಡಿಗೆ ಹೋಗಬೇಕು. ಈಗ ಅಲ್ಲಿ ಆ ಎಂಡಿಗೆ ಹೋಗಬೇಕು. ಹೋಗುವ. ಓಕೆ ನೋಡಿ, ಪಂಜ ಪೇಟೆ ರೀಚ್ ಆಯಿತು ನೋಡಿ. ಫುಲ್ಲಿ ಸೈಲೆಂಟಲ್ಲಿದೆ ಪಂಜ ಪೇಟೆ, ಯಾರು ಕೂಡ ಇಲ್ಲ. ಇಲ್ಲಿಗ ಬಸ್ ಬರ್ತಾ ಇಲ್ವ ಅಂತ ಗೊತ್ತಿಲ್ಲ. ಬಸ್ಸಿಗೆ ಬರಲಿಲ್ಲ ಅಂದರೆ ನೆಕ್ಸ್ಟು ಸ್ಲೀಪರ್ ಬಸ್ ಬರುತ್ತೆ. 5:15 ಅದು ಬರೋದು, 5:15 ಆಗುತ್ತೆ. ಮತ್ತು ಅದಕ್ಕೆ ಹತ್ಕೊಂಡು ಹೋಗ್ಬೇಕಷ್ಟೇ. ಪಂಜ ರಿಕ್ಷಾ ಸ್ಟ್ಯಾಂಡ್ ರೀಚ್ ಆದ್ವಿ. ಅಲ್ಲಿ ಕೆಲವರು ವೆಯ್ಟ್ ಮಾಡ್ತಿದ್ದಾರೆ ಬಸ್ಸಿಗೆ ಇರಬೇಕು. ಬಸ್ ಬಂದಿಲ್ಲ ಕಾಣುತ್ತೆ. ಹೋಗುವ. ನೋಡಿ ಗಾಯ್ಸ್, ಬಸ್ ಬಂತು. ಓ, ಇದಲ್ಲ ಬಸ್ಸು, ಇದಲ್ಲ ನಮ್ಮದು ಬಸ್ಸು ನೋಡಿ. ಗೈಸ್ ನೋಡಿ, ಇವತ್ತು 4:45 ಬಸ್ ಇರಲಿಲ್ಲ. ಹಾಗೆ ನಾನು ಸ್ಲೀಪರ್ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀನಿ. ಪುತ್ತೂರಿಗೆ ಡೈರೆಕ್ಟ್ ಬಸ್ ಇದು, ಹೋಗುವ. ಗೈಸ್, ನಾವು ಪುತ್ತೂರು ರೀಚ್ ಆದ್ವಿ. ಪುತ್ತೂರು ಗೈಸ್, ಪುತ್ತೂರು ರೀಚ್ ಆದ್ವಿ. 6 ಗಂಟೆ ಆಯಿತು, ಹೋಗುವ.
ಗೈಸ್ ವಳಚಿಲ್ ರೀಚ್ ಆಯಿತು ನೋಡಿ. ಫೈನಲ್ ರೀಚ್ ವಳಚಿಲ್. ಓಕೆ ಗೈಸ್ ನೋಡಿ, ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ನೋಡಿ. ನಾವು ಇನ್ನ ಏನಂದ್ರೆ ಇಲ್ಲಿಂದ ಮೇಲ್ಗಡೆ ನಡ್ಕೊಂಡು ಹೋಗುವ. ಮೇಲ್ಗಡೆ 1 ಕಿಲೋಮೀಟರ್ ಹೋಗ್ಲಿಕ್ಕಿದೆ. ಮೇಲ್ಗಡೆ ಟಾಪ್ ಹತ್ತಬೇಕು, ಅಲ್ಲಿಗೆ ಸೀದಾ ನಡ್ಕೊಂಡು ಹೋಗುವ ನೋಡುವ. ನೋಡಿ ಗೈಸ್, ಹೆವಿ ಹೈಟ್ ಇದೆ ಇಲ್ಲಿ. ಈಗ ಹತ್ತಿಕೊಂಡು ಹೋಗುವಾಗ ಮೇಲೆ ರೀಚ್ ಆಗುವಾಗ ಬಾಯಿಗೆ ಬರುತ್ತೆ, ಅಷ್ಟು ಹೈಟ್ ಇದೆ. ಆದ್ರೂ ನಾವು ಹೋಗುವ, ಸೀದಾ ನಡ್ಕೊಂಡು ಹೋಗುವ. 1 ಕಿಲೋಮೀಟರ್ ಇದೆ ಇದು ಮೇಲ್ಗಡೆ ಫುಲ್ಲು. ನಾವಾಗ PGಗೆ ಇವಾಗ ಹೋಗ್ತಾ ಇದ್ದೀನಿ ನೋಡುವ. ಗೈಸ್ ನಾನು ರೀಚ್ ಆದೆ ಇಲ್ಲಿ ವಳಚಿಲ್ಗೆ. ಇಲ್ಲಿ ಜಸ್ಟ್ ರೀಚ್ ಆಗಿದ್ದಷ್ಟೇ 7:20 ಆಯಿತು ಟೈಮು. ನಾನು ಅದೇ ಪಂಜದಿಂದ ಬಸ್ಸಲ್ಲಿ ಬಂದೆ ನಾನು. ಫುಲ್ ವ್ಯೂ ಇದೆ ನೋಡಿ. ಗೈಸ್ ನಾನು ಅರ್ಧ ದಾರಿ ತನಕ ರೀಚ್ ಆಗಿದ್ದೇನೆ ಇವಾಗ. ಇನ್ನು ಅರ್ಧ ದಾರಿ ಇದೆ ಮೇಲೆ. ರಿಕ್ಷಾದವರೆಲ್ಲ ಸಾರಮಾರ ಓಡಿಸ್ತಾ ಇದ್ದಾರೆ ನೋಡಿ. ಇದು ನೋಡಿ, ಈ ಟರ್ನು ಹೆವಿ ಸ್ಟೀಪ್ ಆಗಿದೆ ನೋಡಿ. ನೋಡಿ ಫುಲ್ ಫಾಗ್ ತುಂಬಿಕೊಂಡಿದೆ. ಗೈಸ್ ನಾನು ಇವತ್ತು ಬೆಳಿಗ್ಗೆ ಪಂಜದಿಂದ ಹೊರಟಿದ್ದು. ಅಲ್ಲಿ 4:45 ಬಸ್ ಇರಲಿಲ್ಲ. ನನಗೆ 4:50 5 ಗಂಟೆ ತನಕ ವೆಯ್ಟ್ ಮಾಡಿದೆ. 5 ಕಾಲಾಗುವಾಗ ಇದು ಸ್ಲೀಪರ್ ಬಸ್ ಬಂತು ಪುತ್ತೂರಿಗೆ. ಅದರಲ್ಲಿ ಪುತ್ತೂರಿಗೆ ಬಂದು ಮತ್ತೆ ಈ ಕಡೆ ಸ್ಟೇಟ್ ಬ್ಯಾಂಕ್ ಬಸ್ಸಲ್ಲಿ ಬಂದಿದ್ದು ನಾನು. ಇವಾಗ ವಳಚಿಲ್ ರೀಚ್ ಆಯಿತೆ. ಇನ್ನು ಮೇಲೆ ಹೋಗ್ಲಿಕ್ಕಿದೆ, ಹೈಟು ಇದೆ ನೋಡಿ ಗಾಯ್ಸ್. ಮೇಲೆ ವಳಚಿಲಲ್ಲಿ ಫುಲ್ ಫಾಗ್ ತುಂಬಿಕೊಂಡಿದೆ. ಫುಲ್ಲಿ ಫಾಗ್ ತುಂಬಿಕೊಂಡಿದೆ ನೋಡಿ. ನೋಡಿ ಈ ಸೈಡ್ ಫುಲ್ಲಿ ಫಾಗ್ ಇದೆ, ತುಂಬ ಚೆನ್ನಾಗಿದೆ. ಸ್ಕಾಟ್ಲ್ಯಾಂಡ್ ಥರ ಕಾಣ್ತಾ ಇದೆ. ಸ್ಕಾಟ್ಲ್ಯಾಂಡ್ಗೆ ಬಂದ ಹಾಗೆ ಆಗ್ತಾ ಇದೆ ನೋಡಿ. ಫುಲ್ಲಿ ಫಾಗ್ ಫಾಗ್ ಫಾಗ್. ಇಲ್ಲಿ ನಾನು ಶಾರ್ಟ್ ಕಟ್ ತಗೊಂಡಿದ್ದೀನಿ ಒಳಗಡೆ. ಇಲ್ಲಿ ನಮ್ಮ PG ಹಿಂದಿಗೆ ಹೋಗುತ್ತೆ ಇದು ದಾರಿ. ಈ ದಾರಿ ನಮ್ಮ PG ಹಿಂದೆಗೆ ಡೈರೆಕ್ಟಾಗಿ ಹೋಗುತ್ತೆ. ಶಾರ್ಟ್ ಕಟ್ ಇದು. ಓಹ್ ನೋಡಿದು ನಮ್ಮ ಕಾಲೇಜು ಆರ್ಕಿಟೆಕ್ಚರ್ ಬಿಲ್ಡಿಂಗ್ ಕಾಣ್ತಾ ಇದೆ. ಫುಲ್ಲಿ ನೋಡಿ ಮಾರ್ನಿಂಗ್ ವೈಬ್ಸ್. ಫುಲ್ಲಿ ಈ ಥರ ಸ್ಕಾಟ್ಲ್ಯಾಂಡ್ ಥರ ಕಾಣ್ತಿದೆ ನೋಡಿ. ನೋಡಿ ಈ ಥರ ಓಣಿಯಲ್ಲೆಲ್ಲ ಬರಬೇಕು ನಮ್ಮ PGಗೆ ಬರಬೇಕಂದ್ರೆ. ಶಾರ್ಟ್ಕಟ್ ವೇ ಇದು, ತುಂಬ ಶಾರ್ಟ್ಕಟ್ ಆಗುತ್ತೆ ನಮಗೆ ನೋಡಿ. ಫುಲ್ಲಿ ಇಲ್ಲಿ ಕಾಡು ತುಂಬಿಕೊಂಡಿದೆ. ಇವಾಗ ಕಾಲು ಹಾಕಿದರೆ ಇಲ್ಲಿ ಅದು ಹೆಬ್ಬಾವು ಇರ್ಬೋದು ಕಾಣುತ್ತೆ. ಒಬ್ಬರು ಹೇಳ್ತಿದ್ರು ಇಲ್ಲಿ ಹೆಬ್ಬಾವು ಇರುತ್ತೆ ಅಂತ. ಇಲ್ಲಿ ದಾರಿ ಮಿಸ್ ಆಗಿದೆ ಗೈಸ್. ಇಲ್ಲಿ ಎಲ್ಲಿಗೆ ಹೋಗೋದು ಗೊತ್ತಾಗ್ತಿಲ್ಲ. ಅಯ್ಯೋ ದಾರಿ ಕಾಣ್ತಿಲ್ಲ. ಹೋಗೋ ಸಿಕ್ತು ದಾರಿ. ಓಕೆ ನೋಡಿ, ಒಂಥರ ಚೆನ್ನಾಗಿದೆ ಮಾರ್ನಿಂಗ್ ವೈಬ್ಸು. ಇಲ್ಲಿ ನವಿಲೆಲ್ಲ ಇರ್ತಾ ಇದೆ ನೋಡಿ. ನವಿಲು ಕೂಗಿತ್ತು ನೋಡಿ, ಸೌಂಡ್ ಕೇಳ್ತೀನಿ ನಿಮಗೆ ನೋಡಿ. ಹೆಂಗಿದೆ ವ್ಯೂ ನೋಡಿ, ಫುಲ್ ಸಕ್ಕತ್ತಾಗಿದೆ ನೋಡಿ. ನೋಡಿ ಆ ಕಡೆ ನಮ್ಮ ಕಾಲೇಜ್ ಕಾಣ್ತಿದೆ ನೋಡಿ, ನಮ್ಮ ಬಿಲ್ಡಿಂಗ್ಗೆ. ಓಕೆ ನಾವು PG ರೀಚ್ ಆದ್ವಿ. ಓಕೆ ರೀಚ್ ಆಗ್ತಾ ಬಂದ್ವಿ ನಾವು. ಓಕೆ ಗಾಯ್ಸ್, ನಾವು PG ರೀಚ್ ಆದ್ವಿ ನೋಡಿ. PG ಫುಲ್ಲಿ ನೋಡಿ, ಈ ಕಡೆ ಫುಲ್ಲಿ ಫಾಗ್ ತುಂಬಿಕೊಂಡಿದೆ ನೋಡಿ. ನಮ್ಮದು ಬೈಕಲ್ಲಿ ನೋಡಿ ನಿಂತ್ಕೊಂಡಿದೆ ನೋಡಿ. ನೋಡಿ ದಿಸ್ ಈಸ್ ಮೈ ಬೈಕ್. ಇಲ್ಲಿ ಗೈಸ್ ಎಲ್ಲಿದ್ದಾರೆ ನೋಡಿ. ಗೈಸ್
ಧೀಮಂತ್ ರೋಹಿತ್ ಎಲ್ಲ ನಮಗೆ ಸ್ವಾಗತ ಮಾಡಲಿಕ್ಕೆ ನಿಂತ್ಕೊಂಡಿದ್ದಾರೆ. ಬರೀ ಇಂಥದೆಯಾ? ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್.